ಅಲ್ಲ ಕಣ್ರಿ, ಲೆಕ್ಕ ಎಲ್ಲ ಸಮ ಆತ ಎಂತ? ಇಲ್ಲ ಮಾರೈತಿ, ಒಂದು 3.5 ಲಕ್ಷದ ಲೆಕ್ಕನೇ ಸಮ ಸಿಗ್ತಿಲ್ಲ. ಅದೇ ಒಂಚೂರು ತಲೆ ಬಿಸಿ ಆತ. ಅದೇ ಎಲ್ಲಿ ಹೋತಂತ ನೋಡ್ಲಿ. ಆ ದಿವಸನ ಕೈಯಲ್ಲೆಲ್ಲ ದುಡ್ಡು ಕೊಟ್ಟಿದ್ರಲ್ಲ, ಅದ್ರದ್ದೆಲ್ಲ ಲೆಕ್ಕ ಸಿಗ್ತೇನ್ರಿ? ಹೂನೇ ಮಾರೈತಿ, ಪಾಪ ಅವನು ಮನೆ ಮಗನ ಥರ ಬಂದು ಕೆಲಸ ಮಾಡಿಕೊಟ್ಟಾನೆ. ಅವನ ಮೇಲೆ ಕೇಳ್ತಾ ಇದೀಯನ್ ಈ ಥರ. ಅವನೆಲ್ಲ ಲೆಕ್ಕ ಕೊಟ್ಟಾನೆ, ಪೈಸಕ್ಕೂ ಲೆಕ್ಕ ಕೊಟ್ಟಾನೆ. ಹಂಗೆ ಆ ಥರ ನಾನು ಎಲ್ಲ ಸಣ್ಣ ಪುಟ್ಟದಕ್ಕೂ ಲೆಕ್ಕ ಮಾಡಬೇಕು ಅಂದರೆ ನಾನೇ ಅವನಿಗೆ ಕೊಡೋದಾಗ್ತದೆ ಹೊರತು ಅವನೇನು ನಂಗೆ ಕೊಡೋದಾಗಲ್ಲ. ಅಲ್ಲ, ನಾ ಕೇಳಿದಷ್ಟೇ, ಅವನೇನು ತಗೊಂಡಾನಂತ ಹೇಳಲ್ಲ. ಇದೇನು 1-2 ಸಾವಿರ ಆಗಿದ್ರೆ ನಾನು ಹೋಗ್ಲಿ ಬಿಡಂತ ಬಿಡ್ತಿದ್ದೆ. ಎಂಗೇಜ್ಮೆಂಟಲ್ಲೂ ಅಷ್ಟೇ 1-5 ಸಾವಿರದ ಲೆಕ್ಕನೇ ಸಿಗ್ಲ, ನಾ ಮತ್ ಬಿಡು ಅಂತ ಸುಮ್ಮನಾದೆ. ಇದು 3 ಲಕ್ಷ. ಹ್ಞೂ ಅದೇ ಮರ್ರ, ಎಂತ ಆತ ಅಂತ. ಅಯ್ಯೋ ಚರಣ, ಯಾರು ಇಲ್ಲಲ್ಲ ಇಲ್ಲಿ. ಮೇಡಮ್ ಒಳಗಡೆ ಹಾಲಲ್ಲಿ ಇರ್ತಾರೆ, ಬನ್ನಿ. ನೀನಂತೂ ಇವ್ರ ಮನೆಗೆ ಬಂದು ಬಂದು ಕಾಯಂ ಗಿರಾಕಿ ಆಗ್ಯಾಲ. ಎಸ್ ಮೇಡಮ್, ಬನ್ನಿ ಒಳಗೆ ಹೋಗೋಣ. ಯಾರ ಬಂದಂಗಾತ ಅದ? ಬೆಳ್ಳಿ ಬೆಳ್ಳಿ ಬಾರೆ ಮಗನೇ ಇಲ್ಲಿ. ಓ ಪದ್ಮತ್ತೆ, ನೀವು ಅಲ್ಲದಿರನ? ಹಾಂ ಬಂದೆ. ಚರಣ ಬಾರ. ಅಲ್ಲ, ಬರೀ ಬೆಳ್ಳಿನ ಕರಿತಾ ಇದ್ದೀರಲ್ಲ, ಅದಕ್ಕೆ ನಾ ಬರೋದೋ ಬೇಡ ಅಂತ ಜ್ಞಾನ ಮಾಡ್ತಾ ಇದ್ದೀನಿ. ಅಯ್ಯೋ ಮಗನೇ, ನಿಂದೆ ಮನೆ ಅಲ್ಲನಾ, ನಿಂಗೆ ಅಂತ ಕರಿಬೇಕಾ? ಪದ್ಮತ್ತೆ, ಚಂದ್ರಮಾವ ಆರಾಮದ್ದೀರಾ? ಹೂನೇ ಬೆಳ್ಳಿ, ನಾವೆಲ್ಲ ಗನಗದೀವಿ. ಅಲ್ಲ ಪದ್ಮತ್ತೆ, ನೀ ಮನೆ ಮಗ ಇದ್ದಂಗೆ ಅಂತ ಹೇಳೋದಷ್ಟೇ ಅಲ್ಲ, ಚಂದ್ರಮಾವನ ಹತ್ರ ಹೇಳಿ ಆಸ್ತಿಲು ಸಮ ಭಾಗ ಕೊಡಿಸ್ಬೇಕು ನನಗೆ, ಅಶ್ವಿನಿಗೆ. ಒಳ್ಳೆ ಚರಣ, ನಾ ಎಂತ ಹೇಳ್ತಾನ ಅಂತ ಜ್ಞಾನ ಮಾಡಿದ್ರೆ ಇದೊಂದು ಮಗು. ಕೂತ್ಕೊಳ್ರ ಹುಡುಗರ. ಹೂನೇ ಬೆಳ್ಳಿ, ಚರಣ ಕುತ್ಕೊಳ್ಳಿ ಮಕ್ಳ. ಇಲ್ಲಪ್ಪ, ಕೂರೋದೊಂದೆ ಅಂತ ಅಶ್ವಿನಿ ಹತ್ಲಾಗ ಹೋಗಿದ್ದೆ, ಅದ್ರ ಹತ್ರನೇ ಮಾತಾಡ್ಕೊ ಹೋಗೋಣ ಅಂತ ಬಂದ್ವಿ. ನಾವು ನಾಳೆ ಬೆಂಗಳೂರಿಗೆ ಹೊರಟಿವ, ಅದಕ್ಕಿಂತ ಮುಂಚೆ ಅಶ್ವಿನಿ ಹತ್ರ ಮಾತಾಡ್ಕೊ ಹೋಗೋಣ ಅಂತ ಬಂದಿದ್ದು. ಓ, ನಾಳೆನೇ ಬೆಂಗಳೂರಿಗೆ ಹೊರಟಿದ್ದಾನೆ. ಇನ್ನೊಂದು 2 ದಿನ ಇದ್ದು ಹೋಗೋದಲ್ಲನೇ ಮಗನೇ. ಅಲ್ಲ, ಇನ್ನೊಂದು 2 ದಿನ ಅಂತಕ್ಕೆ ಇಲ್ಲೇ ಹತ್ಲಾಗ ಇರ್ತೀವಿ ಹೇಳಿದ್ನಲ್ಲ. ಚಂದ್ರಮಾವನ ಆಸ್ತಿಲಿ ನಂಗೂ ಒಂದು ಪಾಲು ಕೊಡಿಸಿ ಇಲ್ಲೇ ಹತ್ಲಾಗ ಇದ್ದು ಬಿಡ್ತೀವ್ರಿ, ಆಗಲಿಲ್ಲ. ನಿನ್ನ ಅಪ್ಪಗೆ ಏನು ಆಸ್ತಿ ಕಮ್ಮಿ ಆಗ್ಯದಾನ? ಇರೋ ಒಬ್ಬನೇ ಮಗ ಬೇರೆ, ಮತ್ತು ನಿನ್ನ ಮಾವಿಗೆ ಏನು ಆಸ್ತಿ ಕಮ್ಮಿ ಆಗಲ್ಲ, ಇರೋದು ಅಲ್ಲಿ ಹೆಣ್ಮಕ್ಳು ಎಲ್ಲ ಬಿಟ್ಟು ಇಲ್ಲಿ ಚಂದ್ರಮಾವನ ಆಸ್ತಿ ಕೇಳಕ್ಕೆ ಬಂದಾನೆ ಹುಡ್ಗ. ನಾ ಏನು ಕೇಳಲಪ್ಪ, ನೀವಾಗೆ ಹೇಳಿದ್ದು ಮನೆ ಮಗ ಇದ್ದಂಗೆ ಅಂತ. ಜೋರದಿರ ಪದ್ಮತ್ತೆ, ಮನೆ ಕೆಲಸ ಮಾಡಿಸ್ಕೊಳಕ್ಕೆ ಜವಾಬ್ದಾರಿ ತಗೊಳಕ್ಕೆ ಎಲ್ಲ ಮನೆ ಮಗನ ಥರ ಮಾಡ್ಬೇಕು, ಮತ್ತು ಪಾಲ್ಗೀಲ್ ಕೊಡಲ್ಲ ಅಂತೀರಲ್ಲ, ಆಗ್ಬೋದು. ಥೋ, ಇದೊಂದು ಮಗು. ಅಶ್ವಿನಿ ಎಲ್ಲಿ ಹೋಗಿ ಹೇಳೆ ಪದ್ಮತ್ತೆ? ಇವನ್ ಕತೆ ಬಿಡಿ, ಇವಂದು ಇದ್ದಿದ್ದೆ. ಅಶ್ವಿನಿ ಅದ್ರ ಅತ್ತೆ ಮನೆಗೆ, ಅತ್ತೆ ಅಂದರೆ ಅತ್ತೆ ತವ್ರ ಮನೆಗೆ ಹೊಲ್ಡಕ್ಕೆ ಸರಿ ಮಾಡ್ಕೋತಾ ಅದಾರೆ ಎಲ್ಲ ಕಣೆ. ಓ, ಅಂದರೆ ಇವರು ಹೇಮಂತ ಅಜ್ಜಿ ಮನೀಗ? ಹಾಂ, ಅವ್ರ ಅಜ್ಜಿ ಮನೆಗೆ. ಅದ ಅಶ್ವಿನಿ ಅತ್ತೆ ಅಲ್ಲೇ ಅದಾರ, ಹಂಗಾಗಿ ಹೋಗ್ಬರ್ತೀವಿ ಅಂತ ಹೊಲ್ಟಾರೆ. 3 ಜನನೇ ಏನು ಹೊಲ್ಟಾರೆ ಏನ? ಹೂನೆ, 3 ಜನ ಹೊಲ್ಟಾರೆ. ಮತ್ತು ಆ ಹುಡುಗಿನೊಂದು ಎಂತ ಇಲ್ಲಿ ಬಿಟ್ಟು ಹೋಗದ, ಎಲ್ಲ ಹೊಲ್ಟಾರೆ. ಅಯ್ಯೋ, ನಾವು ಮಾತಾಡ್ಸಕ್ಕಂತ ಬಂದ್ವಿ. ಹಾ, ಸ್ವಲ್ಪ ಹೊತ್ತು ಮಾತಾಡ್ಕೊ ಹೋಗಕ್ಕೇನ. ಕಾರಲ್ಲಿ ಹೋಗೋದು ಬರೋದು, ಆಮೇಲೆ ಹೋಗ್ಬರ್ತಾರೆ. ಬಸ್ಸಾರೆ ಬಸ್ಸಿನ ಹೊತ್ತಿಗೆ ಹೋಗ್ಬೇಕು ಅಂತ, ಕಾರೆಲ್ಲ ಎಷ್ಟೊತ್ತಿಗೆ ಹೋಗ್ಬೋದು, ನಮಗೆ ಅನುಕೂಲ ಆದಷ್ಟೊತ್ತಿಗೆ. ಹಾಂ, ಅಲ್ಲಿ ಮೇಲೆ ಅಶ್ವಿನಿ ರೂಮಲ್ಲೇ ಅದಾರೆ, ಅಲ್ಲೇ ಹೋಗಿ ಮಾತಾಡಿ. ಹ್ಞೂ ಸರಿ ಪದ್ಮತ್ತೆ.